Good evening, my dear students of class 9th, second language English students. In this video class, ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಸಪ್ಲಿಮೆಂಟ್ ರೀಡಿಂಗು ಅರುಣಾ ಅಸಫಲಿ ದ ಗ್ರೇಟ್ ಪ್ಯಾಟ್ರಿಯಾಟಿಕ್ ಅಂತಕ್ಕಂಥ ಈ ಒಂದು ಸಪ್ಲಿಮೆಂಟ್ರಿ ರೀಡಿಂಗ್ ಅರುಣಾ ಅಸಫಲಿ ಅವ್ರ ಬಗ್ಗೆ ಇರತಕ್ಕಂಥ ಈ ಒಂದು ಸ್ಟೋರಿಯನ್ನು ಅರ್ಥ ಮಾಡ್ಕೋತಾ ಹೋಗೋಣ. ಈ ಒಂದು ಕ್ಲಾಸ್ 9th ಕನ್ನಡ ಮೀಡಿಯಮ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸಪ್ಲಿಮೆಂಟ್ರಿ ರೀಡಿಂಗ್ ಇಟ್ ಈಸ್. ಓಕೆ, ಇಲ್ಲಿ ಅರುಣಾ ಅಸಫ್ ಅಲಿ ಅವರು ಯಾರು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಆಮೇಲೆ ಅರುಣಾ ಅಸಫ್ ಅಲಿ ಈಸ್ ಅ ಗ್ರೇಟ್ ಪ್ಯಾಟ್ರಿಯಾಟ್, ಒಂದು ಅತಿ ದೊಡ್ಡ ದೇಶದ ಪ್ರೇಮ, ದೇಶಭಕ್ತಿಯನ್ನು ಹೊಂದಿರತಕ್ಕಂಥವಳು ಯಾರಪ್ಪ ಅಂತಂದ್ರೆ ಈ ಒಂದು ಅರುಣಾ ಅಸಫ್ ಅಲಿ ಅಂತ ನಾವು ಈ ಒಂದು ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ನೋಡೋಣ. ಇದನ್ನು ಎಡಿಟೆಡ್ ಮಾಡಿದ್ದಾರೆ, ಸಂಪಾದನೆ ಮಾಡಿದ್ದಾರೆ. ಈ ಒಂದು ಸಪ್ಲಿಮೆಂಟ್ರಿ ರೀಡಿಂಗ್ನ ಇಂಟ್ರೊಡಕ್ಷನನ್ನು ನಾವಿಲ್ಲಿ ನೋಡೋಣ್ರಿ. ಇಟ್ ಈಸ್ ಕಾಮನ್ ನಾಲೆಜ್ ದಟ್ ಬ್ರಿಟಿಷ್ ಎಂಪೈರ್ ಸ್ಪ್ರೆಡ್ ಆಲ್ ಓವರ್ ದ ಗ್ಲೋಬ್ ಇನ್ ದ ಫಾಸ್ಟ್. ಡಿಯರ್ ಸ್ಟೂಡೆಂಟ್ಸ್, ನೀವೇನು ಮಾಡ್ರಪ್ಪ ಅಂತಂದ್ರೆ ನೀವು ಕೂಡ ಏನು ಮಾಡ್ರಿ, ಇಲ್ಲಿ ಟೆಕ್ಸ್ಟ್ ಬುಕ್ಕನ್ನು ತೊಗೊಂಡು ಏನು ಮಾಡ್ರಪ್ಪ ಅಂತಂದ್ರೆ ಈ ಕೆಲವೊಂದಿಷ್ಟು ವರ್ಡ್ಸ್ ಮೀನಿಂಗನ್ನು ನಾನು ಬರೆದಿದ್ದೀನಿ. ನೀವು ಏನು ಮಾಡ್ರಪ್ಪ ಅಂತಂದ್ರೆ ಈ ವರ್ಡ್ಸ್ ಮೀನಿಂಗನ್ನು ಬರ್ಕೊಂಡ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಮುಂದೆ ಇಟ್ಕೊಂಡ್ರೆ ಭಾಳಷ್ಟು ಯೂಸ್ ಆಗುತ್ತೆ. ಓಕೆ, ಈ ಒಂದು ಪರಿಚಯವನ್ನು ನೋಡೋಣ. ಈ ಒಂದು ಸಪ್ಲಿಮೆಂಟ್ ರೀಡಿಂಗ್ನ ಈ ಅರುಣಾ ಅಸಫ್ ಅಲಿ ಅವ್ರದ್ದು. ಇಟ್ ಈಸ್ ಕಾಮನ್ ನಾಲೆಜ್ ದ್ಯಾಟ್ ದ ಬ್ರಿಟಿಷ್ ಎಂಪೈರ್ ಸ್ಪ್ರೆಡ್ ಆಲ್ ಓವರ್ ದ ಗ್ಲೋಬ್ ಇನ್ ದ ಫಾಸ್ಟ್ ಅಂದರೆ ಏನಪ್ಪ ಅಂದ್ರೆ ಆಗಿ ಹೋಗಿದ್ದು ಬಿಫೋರ್ 1947, ಸುಮಾರು ಒಂದು 250 to 300 ವರ್ಷ ನಮ್ಮ ಒಂದು ದೇಶವನ್ನು ಈ ಬ್ರಿಟಿಷ್ ಎಂಪೈರ್, ಈ ಬ್ರಿಟಿಷರು ಆಳ್ತಾರಲ್ಲ, ಅದು ನಮ್ಗೆ ಗೊತ್ತೇ ಅದ. ಇಟ್ ಈಸ್ ಕಾಮನ್ ನಾಲೆಜ್, ನಮ್ಗೆ ಸಾಮಾನ್ಯವಾಗಿ ಇರತಕ್ಕಂಥ ಜ್ಞಾನ ಯಾವುದಪ್ಪ ಅಂತಂದ್ರೆ ದ್ಯಾಟ್ ದ ಬ್ರಿಟಿಷ್ ಎಂಪೈರ್ ಸ್ಪ್ರೆಡ್ ಆಲ್ ಓವರ್ ದ ಗ್ಲೋಬ್ ಇನ್ ದ ಪಾಸ್ಟ್. ಈ ಒಂದು ಬ್ರಿಟಿಷ್ ಸಾಮ್ರಾಜ್ಯ ಏನಪ್ಪ ಅಂದರೆ ಎಲ್ಲ ಈ ಒಂದು ಜಗತ್ತಿನ ತುಂಬ ಎಲ್ಲ ಕಡೆ ಹಬ್ಬಿತ್ತು ಅನ್ನೋದನ್ನು ನಾವು ನೋಡ್ತೀವಿ. ಈ ಗ್ಲೋಬ್ ಅಂದರೆ ಏನಪ್ಪ ಅಂದ್ರೆ ನಾವು ಪ್ರಪಂಚ, ಜಗತ್ತು ಅಂತ ಕರಿತೀವಲ್ಲ. ಅವರ್ ಡಿಯರ್ ಮದರ್ಲ್ಯಾಂಡ್ ವಾಸ್ ಎ ಪಾರ್ಟ್ ಆಫ್ ಇಟ್. ನಮ್ಮ ಒಂದು ತಾಯ್ನಾಡು ಭಾರತ ಕೂಡ ಈ ಒಂದು ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಭಾಗ ಆಗಿತ್ತು. ರೀಲಿಂಗ್ ಅಂಡರ್ ದ ಟಿರಾನಿ ಆಫ್ ದ ಆಫೀಸರ್ಸ್. ರೀಲಿಂಗ್ ಅಂಡರ್ ದ ಟಿರಾನಿ ಅಂದ್ರೆ ಈ ಟಿರಾನಿ, ನಿರಂಕುಶ ಪ್ರಭುತ್ವ ಅಂತ ಕರಿತೀವಲ್ಲ, ಅವರು ಮಾಡ್ತಕ್ಕಂಥ ಆಫೀಸರ್ಸ್ ಅಂದರೆ ಏನಪ್ಪ ಅಂದ್ರೆ ದಬ್ಬಾಳಿಕೆ. ಅವರ ಒಂದು ನಿರಂಕುಶ ಪ್ರಭುತ್ವ ಮತ್ತು ಅವರ ದಬ್ಬಾಳಿಕೆ ಏನು ಮಾಡಿತ್ತಪ್ಪ ಅಂದರೆ ನಮ್ಮ ಭಾರತದಲ್ಲಿ, ನಮ್ಮ ಭಾರತೀಯರಲ್ಲಿ ನಡುಕವನ್ನು ಹುಟ್ಟಿಸಿತ್ತು. ರೀಲಿಂಗ್ ಅಂದರೆ ಏನ್ರಿ, ನಡುಕ, ಭಯವನ್ನು ಹುಟ್ಟಿಸಿತ್ತು. ಈ ಒಂದು ಬ್ರಿಟಿಷರ ದಬ್ಬಾಳಿಕೆ, ನಿರಂಕುಶ ಪ್ರಭುತ್ವ ಅಂತ ಕರಿತೀವಿ. ಶಿ ಫೌಂಡ್ ಸೋಲೆಸ್. ಶಿ ಅಂದರೆ ಯಾರಪ್ಪ ಅಂದರೆ ಇಲ್ಲಿ ಅರುಣಾ ಅಸಫ್ ಅಲಿ ಅವರು ಕಂಡ್ಕೊಳ್ತಾರೆ. ಏನನ್ನು ಕಂಡ್ಕೊಳ್ತಾರಪ್ಪ ಅಂದ್ರೆ ಸೋಲೆಸ್. ಸೋಲೆಸ್ ಅಂದರೆ ಏನಪ್ಪ ಅಂದರೆ ಶಾಂತಿಯನ್ನು ಈ ಒಂದು ಭಾರತದಲ್ಲಿ ತೆಗೆದುಕೊಂಡು ಬರ್ತಾರೆ. She found solace in the efforts of the freedom fighters that willingly shed their last drop of blood to redeem her from the shackles of bondage. ಇಲ್ಲಿ ಏನಾಗುತ್ತಪ್ಪ, ಶಿ ಫೌಂಡ್ ಅಂದರೆ ಇಲ್ಲಿ ನಮ್ಮ ತಾಯ್ನಾಡು ಕೂಡ ಆಗುತ್ತಾರೆ, ಮದರ್ಲ್ಯಾಂಡು ನಮ್ಮ ತಾಯ್ನಾಡು ಶಾಂತಿಯನ್ನು ಪಡ್ಕೋತು. ಯಾವ ರೀತಿ ಪಡ್ಕೋತಪ್ಪ ಅಂತಂದರೆ ಎಫರ್ಟ್ಸ್ ಆಫ್ ದ ಫ್ರೀಡಮ್ ಫೈಟರ್ಸ್, ಈ ಸ್ವತಂತ್ರ ಹೋರಾಟಗಾರರ ಒಂದು ಪ್ರಯತ್ನಗಳಿಂದ, that willingly shed their last drop of blood to redeem her from shackles of bondage. ಈ shackles of bondage ಅಂದ್ರಪ್ಪ ಈ ಗುಲಾಮಗಿರಿಯ ಬಂಧನದಿಂದ ಹೊರಗೆ ಬರಬೇಕಪ್ಪ ಅಂತಂದ್ರೆ ಏನಾಯ್ತಪ್ಪ ಅಂದ್ರೆ ಈ ಸಾವಿರಾರು ಸ್ವತಂತ್ರ ಹೋರಾಟಗಾರರ ಒಂದು ಜೀವವನ್ನು ಕಳೆದುಕೊಂಡಾಗ ಮಾತ್ರ ಈ ಒಂದು ಗುಲಾಮಗಿರಿಯಿಂದ, ಬಂಧನದಿಂದ ನಾವು ಹೊರಗೆ ಬಂದ್ವಿ. ನಮ್ಮ ತಾಯ್ನಾಡು ಈ ಒಂದು ಗುಲಾಮಗಿರಿಯ ಸಂಕೋಲೆಗಳನ್ನು ಬಿಡಿಸ್ತು. ಇದು ಎದರಿಂದಪ್ಪ ಅಂದ್ರೆ ಅವರ ಒಂದು ರಕ್ತದ ಒಂದು ಓಕಳಿಯಿಂದ ಅವರು ತಮ್ಮ ಪ್ರಾಣವನ್ನು, ತನ್ನ ರಕ್ತವನ್ನು ಏನಪ್ಪ ಅಂದರೆ ಈ ಸ್ವತಂತ್ರ ಹೋರಾಟಕ್ಕೋಸ್ಕರ ಏನು ಮಾಡಿದಾರಪ್ಪ ಅಂತಂದ್ರೆ ಮುಡಿಪಿಟ್ಟರು ಅನ್ನೋದನ್ನು ನೋಡ್ತೀವಿ. ಈ ಗುಲಾಮಗಿರಿಯಿಂದ ಮುಕ್ತಿಯನ್ನು ಪಡಲಿಕ್ಕೆ, ಶಾಂತಿಯನ್ನು ಪಡೆಯಲಿಕ್ಕೆ ಬ್ರಿಟಿಷರಿಂದ ಭಾರತೀಯರ ಒಂದು ಸ್ವತಂತ್ರ ಹೋರಾಟಗಾರರ ಈ ಪ್ರಯತ್ನವನ್ನು ನಾವು ನೋಡ್ತೀವಿ. ಇಲ್ಲಿ ಒನ್ ಸಚ್ ಲುಮಿನರಿ ವಾಸ್ ಅರುಣಾ ಅಸಫ್ ಅಲಿ. ಇಂಥವರಲ್ಲಿ, ಈ ಒಂದು ಸ್ವತಂತ್ರ ಹೋರಾಟಗಾರರಲ್ಲಿ ಈ ತರುಣಿ ಮತ್ತು ಅಥವಾ ಪ್ರತಿಭಾಶಾಲಿಯಾಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಅರುಣಾ ಅಸಫ್ ಅಲಿ ಅವರು. ದ ಫೇಮಸ್ ಫ್ರೀಡಮ್ ಫೈಟರ್ ಆ್ಯಂಡ್ ದ ಚಾಂಪಿಯನ್ ಆಫ್ ದ ಕಾಸ್ ಆಫ್ ವುಮೆನ್. ಈ ಒಂದು ಮಹಿಳೆಯರಲ್ಲಿ ಒಂದು ಮಹಾನ್, ಈ ಒಂದು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ
ಈ ಸ್ವತಂತ್ರ ಹೋರಾಟಗಾರ್ತಿ ಯಾರಪ್ಪ ಅಂತಂದ್ರೆ ಈ ಒಂದು ಅರುಣಾ ಅಸಫ್ ಅಲಿ ಅವರಂತ ನಾವು ಹೇಳ್ತೀವಿ ಇಲ್ಲಿ. ಓಕೆ, ನೆಕ್ಸ್ಟ್ ನಾವು ಲೆಸನ್, ಇದು ಇಂಟ್ರೊಡಕ್ಷನ್ ಆಯಿತು. ಲೆಸನ್ಗೆ ಬರೋಣ. ಏನಿದೆ ಲೆಸನ್ನಲ್ಲಿ? ನಮ್ಮ ಅರುಣಾ ಅಸಫ್ ಅಲಿ ಅವರು ಯಾವ ರೀತಿ ಒಂದು ಹೋರಾಟ ಮಾಡ್ತಾರೆ, ಈ ಸ್ವತಂತ್ರ ಹೋರಾಟದಲ್ಲಿ ಅವರ ಪಾತ್ರ ಏನು ಅನ್ನೋದನ್ನು ನಾವೀಗ ನೋಡೋಣ. ರೀಡ್ ದ ಫಾಲೋಯಿಂಗ್ ಬಯೋಗ್ರಫಿ ಆಫ್ ದಿಸ್ ವ್ಯಾಲೆಂಟ್ ವುಮೆನ್ ಹೂಸ್ ರಿಮಾರ್ಕೆಬಲ್ ಅಚೀವ್ಮೆಂಟ್ ಈಸ್ ಎಚ್ಡ್ ಇನ್ ಅವರ್ ಹಿಸ್ಟ್ರಿ. ನಮ್ಮ ಭಾರತ ಇತಿಹಾಸದಲ್ಲಿ ಏನಪ್ಪ ಅಂದ್ರೆ ಒಂದು ಗುರುತನ್ನು ಮಾಡಿರ್ತಕ್ಕಂಥ ಒಬ್ಬಾಕಿ ವೈಲೆಂಟ್ ವುಮೆನ್. ವೈಲೆಂಟ್ ಏನಂದ್ರಪ್ಪ ಧೀರ ವೀರ ಮಹಿಳೆ. ಆಕೆ ಒಂದು ಜೀವನ ಚರಿತ್ರೆಯನ್ನು ನಾವಿಲ್ಲಿ ನೋಡೋಣ ಈ ಒಂದು ಸಪ್ಲಿಮೆಂಟರಿ ರೀಡಿಂಗಲ್ಲಿ. ಓಕೆ, ಸ್ಟಾರ್ಟ್ ಮಾಡೋಣ್ರಿ. ಓಕೆ, known as the grand old lady of the independence movement, Aruna Asaf Ali was a fiery leader who flung headlong into politics at a time when the freedom struggle was raging and the youth were laying down their lives for the country's independence. Known as the grand old lady of the independence, ಇವರು ಪ್ರಸಿದ್ಧಿಯನ್ನು ಪಡೆದವರು. ಏನಂತೇಳಿ ಪ್ರಸಿದ್ಧಿ ಪಡೆದವ್ರಿ? ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ದ ಇಂಡಿಪೆಂಡೆನ್ಸ್ ಮೂಮೆಂಟ್. ಈ ಮಹೋನ್ನತ ಒಂದು ಅತ್ಯಂತ ಹಿರಿಯ ಸ್ವತಂತ್ರ ಹೋರಾಟಗಾರ್ತಿ. ಈ ಒಂದು ಸ್ವತಂತ್ರ ಹೋರಾಟದ ಒಂದು ಚಳವಳಿಯಲ್ಲಿ ಭಾಗವಹಿಸಿದವರು ಯಾರಪ್ಪ ಅಂತಂದ್ರೆ ಅರುಣಾ ಅಸಫ್ ಅಲಿ ಅವರು. ಇವ್ರು ಏನಿದ್ರಪ್ಪ ಅಂದ್ರೆ ವಾಸ್ ಎ ಫಿಯರಿ ಲೀಡರ್. ಎಲ್ಲರನ್ನ ಸ್ವಾತಂತ್ರ್ಯ ಕಿಡಿಯನ್ನು ಕೇಳಿಸ್ತಕ್ಕಂಥ ಒಂದು ನಾಯಕಿಯಾಗಿದ್ದರು. ಹೂ ಪ್ಲಂಗ್ಡ್ ಅಂದರೆ ಏನು? ಮುಳುಗಿದರು. ಎಲ್ಲಿ ಮುಳುಗಿದ್ರು? ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡ್ರು, ಮುಳುಗಿದ್ರು. ಹೆಡ್ ಲಾಂಗ್ ಇಂಟು ಪಾಲಿಟಿಕ್ಸ್. ಮುಂದೆ ನೋಡಲಾರ್ದೆ ನನ್ನ ಜೀವನ ಹಾಳಾಗುತ್ತೆ, ನಾನು ಹೆಣ್ಮಗಳು, ನಾನು ಇಂಥ ಹೋರಾಟ ಮಾಡಬಾರ್ದು ಅಂತಕ್ಕಂಥ ಯಾವುದೇ ಒಂದು ವಿವೇಚನೆ ಇಲ್ಲದೆ ಮುಂದೆ ನೋಡದೆ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ರಾಜಕೀಯದಲ್ಲಿ ಅವರು ಮುಳುಗುತ್ತಾರೆ. When the freedom struggle was raging and the youth were laying down their lives for the country's independence. ಈ ಫ್ರೀಡಮ್ ಸ್ಟ್ರಗಲ್, ಈ ಸ್ವಾತಂತ್ರ್ಯ ಹೋರಾಟ ಅನ್ನೋದ್ರ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇತ್ತು. ರೇಸಿಂಗ್ ಅಂದ್ರೆ ಏನ್ರಿ? ಉಗ್ರ ಸ್ವರೂಪವನ್ನು ಪಡ್ಕೋತಾ ಇತ್ತು. ಯಾವ ರೀತಿಪ್ಪ ಅಂತಂದ್ರೆ ದ ಯೂತ್ ವೇರ್ ಲೈಂಗ್ ಡೌನ್. ಈ ಒಂದು ನಮ್ಮ ಭಾರತದ ಯುವ ಶಕ್ತಿ ಏನಾಗ್ತಾ ಇತ್ತಪ್ಪ ಅಂದ್ರೆ ತಮ್ಮ ಪ್ರಾಣವನ್ನು ಕೊಡ್ತಾ ಇದ್ರು. ಯಾವುದಕ್ಕೋಸ್ಕರಪ್ಪ ಅಂದ್ರೆ ಕಂಟ್ರೀಸ್ ಇಂಡಿಪೆಂಡೆನ್ಸ್. ಈ ಒಂದು ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಈ ಒಂದು ಯುವ ಜನಾಂಗ ಬಹಳಷ್ಟು ತಮ್ಮ ಜೀವಗಳನ್ನು ಹೋರಾಟವನ್ನು ಕೊಟ್ಟು ಬಹಳಷ್ಟು ಹೋರಾಡ್ತಾ ಇದ್ರು ಅನ್ನೋದನ್ನು ನೋಡ್ತೀವಿ ನಾವು. ಮುಂದೆ ಈ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಏನಿದೆ ಅಂತ ನೋಡೋಣ. ಬಾರ್ನ್ ಇಂಟು ಆ್ಯನ್ ಆರ್ಥೋಡಾಕ್ಸ್ ಹಿಂದೂ ಬೆಂಗಾಲಿ ಫ್ಯಾಮಿಲಿ ಇನ್ 1909. ಈ ಒಂದು ಅರುಣಾ ಅಸಫ್ ಅಲಿ ಅವರು ಎಲ್ಲಿ ತಮ್ಮ ಜನ್ಮವನ್ನು ಪಡ್ಕೋತಾರಪ್ಪ ಅಂತಂದ್ರೆ ಆರ್ಥೋಡಾಕ್ಸ್ ಹಿಂದೂ ಬೆಂಗಾಲಿ ಫ್ಯಾಮಿಲಿ. ಈ ಹಿಂದೂ ಸಮಾಜದ ಬೆಂಗಾಲಿ ಕುಟುಂಬದ ಸಂಪ್ರದಾಯಸ್ಥ ಒಂದು ಕುಟುಂಬದಲ್ಲಿ ಇವರು ಏನು ಮಾಡ್ತಾರಪ್ಪ ಅಂದ್ರೆ 1909ರಲ್ಲಿ ಏನಪ್ಪ ಅಂದರೆ ಜನ್ಮವನ್ನು ಪಡೆದುಕೊಳ್ತಾರೆ. ಈ 1909ನೇ ಇಸ್ವಿಯಲ್ಲಿ ಕಲ್ಕಾ ಇನ್ ಹರಿಯಾಣ. ಈ ಹರಿಯಾಣ ರಾಜ್ಯದ ಕಲ್ಕಾ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇವರ ಜನ್ಮವನ್ನು ಪಡ್ಕೊಳ್ತಾರೆ 1909ನೇ ಇಸ್ವಿಯಲ್ಲಿ. ಅರುಣಾ ಬ್ರೋಕ್ ಕನ್ವೆನ್ಷನ್ಸ್ ಅಟ್ ದ ಏಜ್ ಆಫ್ 19. ತಮ್ಮ 19ನೇ ವಯಸ್ಸಿನಲ್ಲಿ ಕೆಲವೊಂದಿಷ್ಟು ಕನ್ವೆನ್ಷನ್ಸ್ ಅಂದರೆ ಏನಪ್ಪ ಅಂದ್ರೆ ಸಂಪ್ರದಾಯಗಳು, ರೂಢಿಗಳು, ಪದ್ಧತಿಗಳು ಇರ್ತಾವಲ್ರಿ ಫ್ಯಾಮಿಲಿ ಕುಟುಂಬದ್ದು, ಅವುಗಳನ್ನೆಲ್ಲ ಮುರಿದು ಹೊರಗೆ ಬರ್ತಾರ್ರಿ ಅವರು. ಯಾವ ರೀತಿ ಅದನ್ನು ಮುರಿತಾರಪ್ಪ ಅಂತಂದ್ರೆ ಇಲ್ಲಿ ಒಬ್ಬ ಹಿಂದೂ ಹುಡುಗಿಯಾಗಿ ಒಂದು ಮುಸ್ಲಿಂ ಯುವಕನನ್ನು ಮದುವೆ ಆಗ್ತಾರೆ ಅವರು 19ನೇ ವಯಸ್ಸಲ್ಲಿ. ಒಂದು ತಮ್ಮ ಮನೆಯ ಒಂದು ಸಂಪ್ರದಾಯಗಳನ್ನು ಮುರಿದು ಟು ಮ್ಯಾರಿ ಅಸಫ್ ಅಲಿ. ಈ ಅಸಫ್ ಅಲಿ ಅವರನ್ನು ಮದುವೆ ಆಗ್ತಾರೆ. ಯಾವ ರೀತಿಯಪ್ಪ ಅಂದ್ರೆ ತಮ್ಮ ಒಂದು ಇಡೀ ಕುಟುಂಬವನ್ನೇ ವಿರುದ್ಧ ಹಾಕ್ಕೊಂಡು ಸಂಪ್ರದಾಯಗಳ ವಿರುದ್ಧವಾಗಿ ಈ ಅಸಫ್ ಅಲಿ ಅವರನ್ನು ಮದುವೆ ಆಗ್ತಾರೆ. ಈ ಅಸಫ್ ಅಲಿ ಅವರು ಏನಿದ್ರಪ್ಪ ಅಂತಂದ್ರೆ ಪ್ರಾಮಿನಿಯೆಂಟ್ ಫಿಗರ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಈ ಒಂದು ಪ್ರಮುಖ ಸ್ವತಂತ್ರ ಚಳವಳಿಯಲ್ಲಿ ಪ್ರಮುಖ ಒಂದು ನಾಯಕತ್ವವನ್ನು ಹೊಂದಿರತಕ್ಕಂಥವ್ರು ಯಾರಪ್ಪ ಅಂದರೆ ಅಸಫ್ ಅಲಿ ಅವರು. ಆ್ಯಂಡ್ 20 years ಹರ್ ಸೀನಿಯರ್, ಹರ್ ಮ್ಯಾರೇಜ್ ಬ್ರಾಟ್ ಹರ್ ಫೇಸ್ ಟು ಫೇಸ್ ವಿತ್ ದ ಫ್ರೀಡಮ್ ಸ್ಟ್ರಗಲ್. ಇವರಿಗಿಂತಪ್ಪ ಅಂದರೆ ಏನಪ್ಪ ಅಂತ 20 ವರ್ಷ ದೊಡ್ಡವರು ಅವರು. ಯಾರು? ಅಸಫ್ ಅಲಿ ಅವರು. ಹರ್ ಮ್ಯಾರೇಜ್ ಬ್ರಾಟ್ ಹರ್ ಫೇಸ್ ಟು ಫೇಸ್ ವಿತ್ ದ ಫ್ರೀಡಮ್ ಸ್ಟ್ರಗಲ್. ಆಕೆ ಮದುವೆ ಆಗಿ ಒಂದು ಒಳ್ಳೆಯ ಜೀವನವನ್ನು ನಡೆಸಲಿಲ್ಲ. ಎಲ್ಲಿಗೆ ಬಂದ್ರಪ್ಪ ಅಂದರೆ ಈ ಸ್ವತಂತ್ರ ಚಳುವಳಿಯನ್ನು ಮಾಡಲಿಕ್ಕೆ ಬಂದರು. ಆ್ಯಂಡ್ ಸೋಷಿಯಲ್ ಸರ್ವಿಸ್, ಸಮಾಜ ಸೇವೆಯನ್ನು ಮಾಡಲಿಕ್ಕೆ
ಇಡೀ ತಮ್ಮ ಗಂಡ ಹೆಂಡತಿ ತಮ್ಮ ಜೀವನವನ್ನು ತೆತ್ತರು ಅನ್ನೋದನ್ನು ನೋಡ್ತೀವಿ ನೀವು. ವಿಚ್ ಶಿ ಪರ್ಸ್ಯೂಡ್ ಥ್ರೂ ಔಟ್ ಹರ್ ಲೈಫ್, ತನ್ನ ಜೀವನದುದ್ದಕ್ಕೂ ಈ ಸ್ವತಂತ್ರ ಹೋರಾಟದಲ್ಲೇ ಜೀವನವನ್ನು ಕಳೆದವರು ಯಾರು? ಅರುಣಾ ಅಸಫ್ ಅಲಿ ಅವರು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನೋಡೋಣ ನಾವು. Aruna Asaf Ali's first major political involvement was during the Salt Satyagraha when she addressed the public meetings and led the processions. ಈ ಅರುಣಾ ಅಸಫ್ ಅಲಿ ಅವರದ ಫಸ್ಟ್ ಮೇಜರ್ ಪೊಲಿಟಿಕಲ್ ಇನ್ವಾಲ್ವ್ಮೆಂಟು, ಈ ಅರುಣಾ ಅಸಫ್ ಅಲಿ ಅವರ ಪ್ರಪ್ರಥಮ ಪ್ರಮುಖವಾದ ರಾಜಕೀಯ ಸಹಭಾಗಿತ್ವ ಯಾವುದಿತ್ತಪ್ಪ ಅಂತಂದ್ರೆ ಸಾಲ್ಟ್ ಸತ್ಯಾಗ್ರಹದಲ್ಲಿ ಇವರು ಏನು ಮಾಡಿದ್ರಪ್ಪ ಅಂತಂದ್ರೆ ಭಾಗವಹಿಸಿದ್ರು. ಈ ಒಂದು ಸಾಲ್ಟ್ ಸತ್ಯಾಗ್ರಹದ ಉಪ್ಪಿನ ಸತ್ಯಾಗ್ರಹದ ಮೂಲಕ ಏನು ಮಾಡ್ತಾರಪ್ಪ ಅಂದ್ರೆ ಫೆನ್ ಶಿ ಅಡ್ರೆಸ್ಡ್ ಪಬ್ಲಿಕ್ ಮೀಟಿಂಗ್ಸ್, ಈ ಒಂದು ಜನರ ಗುಂಪುಗಳನ್ನು ಮಾಡೋದು, ಅಲ್ಲಿ ಮೀಟಿಂಗ್ಗಳನ್ನು ಮಾಡೋದು, ಸಭೆಗಳನ್ನು ಮಾಡೋದು, ಈ ರೀತಿ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಇವರು ಜನರ ಗುಂಪುಗಳನ್ನು ಮಾಡ್ತಾಯಿದ್ರು. ಆ್ಯಂಡ್ ಲೆಡ್ ಪ್ರೊಸೆಷನ್ಸ್ ಅಂದರೆ ಏನು ರೀ? ಚಳುವಳಿಗಳನ್ನು ಇವರು ಪ್ರಾರಂಭ ಮಾಡ್ತಾರೆ. ಯಾರು? ಅರುಣಾ ಅಸಫ್ ಅಲಿ ಅವರು. ಶಿ ವಾಸ್ ಪ್ರಾಸಿಕ್ಯೂಟೆಡ್ ಇನ್ ಡೆಲ್ಲಿ, ಇವರನ್ನು ಏನು ಮಾಡ್ತಾರಪ್ಪ ಅಂದ್ರೆ ಇವ್ರ ಮೇಲೆ ಕಾನೂನು ಕ್ರಮ, ಪ್ರಾಸಿಕ್ಯೂಟೆಡ್ ಅಂದರೆ ಏನಪ್ಪ ಅಂದ್ರೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ. ಎಲ್ಲಿ? ಡೆಲ್ಲಿಯಲ್ಲಿ. ಆ್ಯಂಡ್ ಆನ್ ಹರ್ ರಿಫ್ಯೂಸಲ್ ಟು ಫರ್ನಿಶ್ ಸೆಕ್ಯೂರಿಟಿ ಫಾರ್ ಗುಡ್ ಬಿಹೇವಿಯರ್, ಯಾಕಪ್ಪ ಅಂತಂದ್ರೆ ಈಕೆ ಒಂದು ಒಳ್ಳೆಯ ನಡವಳಿಕೆಯನ್ನು ನೋಡಿ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಒಂದು ಫರ್ನಿಶ್ ಅಂದರೆ ಒದಗಿಸು, ಈ ಒಂದು ಸೆಕ್ಯೂರಿಟಿಯನ್ನು ಅವ್ರಿಗೆ ಕೊಟ್ಟಿದ್ರು, ಅವರನ್ನು ಸೆಕ್ಯೂರಿಟಿಯಲ್ಲಿ ಇಟ್ಟರು. ಇವ್ರು ಮಾಡ್ತಕ್ಕಂಥ ಈ ಒಂದು ಕಾನೂನು ಬಾಹಿರ ಮೀಟಿಂಗ್ಗಳಾಗಲಿ ಸ್ವತಂತ್ರ ಚಳವಳಿ ಆಗಲಿ. ವಾಸ್ ಸೆಂಟೆನ್ಸ್ ಟು 1 year ಇಂಪ್ರಿಸನ್ಮೆಂಟ್, 1 ವರ್ಷ ಅವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಜೈಲು ಶಿಕ್ಷೆಯನ್ನು ಕೂಡ, ಸೆಂಟೆನ್ಸ್ಡ್ ಅಂದರೆ ಶಿಕ್ಷೆಯನ್ನು ಕೂಡ ಕೊಟ್ಟರು. ಅ ಫ್ಯೂ ಮಂತ್ಸ್ ಲೇಟರ್, ಕೆಲವೊಂದು ತಿಂಗಳ ನಂತರ, ಫೆನ್ ಮೋಸ್ಟ್ ಪೊಲಿಟಿಕಲ್ ಪ್ರಿಸನರ್ಸ್ ವೇರ್ ಬೀಯಿಂಗ್ ರಿಲೀಸ್ಡ್, ಒಂದು ಬಹಳಷ್ಟು ಈ ಒಂದು ರಾಜಕೀಯ ಖೈದಿಗಳಂತ ಕರಿತೀವಲ್ರಿ, ಜೈಲುವಾಸಿಗಳು, ಅವರನ್ನು ರಿಲೀಸ್ ಮಾಡ್ತಾರೆ. ಶಿ ವಾಸ್ ನಾಟ್ ರಿಲೀಸ್ ಅಂಟಿಲ್ ದ ಪಬ್ಲಿಕ್ ಎಜಿಟೇಷನ್ ವಾಸ್ ಲಾಂಚ್ಡ್ ಇನ್ ಹರ್ ಸಪೋರ್ಟ್, ಇವರನ್ನು ರಿಲೀಸ್ ಮಾಡಲಿಲ್ಲ ಯಾವಾಗ ಈ ಜನ ಅವರ ಬಿಡುಗಡೆಗೋಸ್ಕರ ಚಳವಳಿಯನ್ನು ಮಾಡ್ತಲ್ಲೋ ಅವಾಗ ಏನಪ್ಪಾ ಅಂತಂದ್ರೆ ಈ ಬ್ರಿಟಿಷರು ಆಕೆಯನ್ನು ಬಿಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಮುಂದೆ ಏನಾಗ್ತದೆ ನೋಡೋಣ್ರಿ ಮುಂದಿನ ಪ್ಯಾರಾಗ್ರಾಫಲ್ಲಿ. ಇನ್ನು 1932 1932 ಏನಾಗ್ತದೆ ನೋಡೋಣ್ರಿ. ಶಿ ವಾಸ್ ಅಗೇನ್ ಅರೆಸ್ಟೆಡ್ ಆ್ಯಂಡ್ ಪುಟ್ ಇನ್ ದ ಡೆಲ್ಲಿ ಜೈಲ್ ಫೇರ್ ಶಿ ವೆಂಟ್ ಆನ್ ಹಂಗರ್ ಸ್ಟ್ರೈಕ್ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಕ್ಯಾಲ್ವಸ್ ಟ್ರೀಟ್ಮೆಂಟ್ ಆಫ್ ಪೊಲಿಟಿಕಲ್ ಪ್ರಿಸನರ್ಸ್. 1932 ಮತ್ತೆ ಏನು ಮಾಡ್ತಾರಪ್ಪ ಅಂದರೆ ಶಿ ವಾಸ್ ಅಗೇನ್ ಅರೆಸ್ಟೆಡ್, ಮತ್ತೊಮ್ಮೆ ಅವರು ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದರೆ ಇವರನ್ನು ಅರೆಸ್ಟ್ ಮಾಡ್ತಾರೆ. ಆ್ಯಂಡ್ ಫುಟ್ ಇನ್ ದ ಡೆಲ್ಲಿ ಜೈಲ್, ಈ ಒಂದು ದೆಹಲಿ ಜೈಲಲ್ಲಿ ಅವರನ್ನು ಸೆರೆಮನೆ ವಾಸವನ್ನು ಆಗಿಡ್ತಾರೆ. ವೇರ್ ಶಿ ವೆಂಟ್ ಆನ್ ಎ ಹಂಗರ್ ಸ್ಟ್ರೈಕ್, ಇವ್ರು ಏನು ಮಾಡಿದ್ರಪ್ಪ ಅಂದ್ರೆ ಹಂಗರ್ ಸ್ಟ್ರೈಕ್ ಏನಪ್ಪ ಅಂತಂದ್ರೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು. ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಕ್ಯಾಲ್ವಸ್ ಟ್ರೀಟ್ಮೆಂಟ್ ಆಫ್ ಪೊಲಿಟಿಕಲ್ ಪ್ರಿಸನರ್ಸ್, ಈ ಒಂದು ರಾಜಕೀಯ ಕೈದಿಗಳಿಗೆ ಏನು ಮಾಡಿದ್ರಪ್ಪ ಅಂತಂದ್ರೆ ಜೈಲಿನಲ್ಲಿ ಇಟ್ಕೊಂಡು ಬ್ರಿಟಿಷರು ಕ್ಯಾಲ್ವಸ್ ಟ್ರೀಟ್ಮೆಂಟ್ ಅಂದರೆ ಏನಪ್ಪ ಅಂದ್ರೆ ಕ್ರೂವೆಲ್, ಅತ್ಯಂತ ಕ್ರೂರ ರೀತಿಯಾಗಿ ಟಾರ್ಚರನ್ನು ಕೊಡ್ತಾಯಿದ್ರು, ಹಿಂಸೆಯನ್ನು ಕೊಡ್ತಾಯಿದ್ರು. ಅಷ್ಟೊಂದು ಕೆಟ್ಟದಾಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ರು ಜೈಲಿನಲ್ಲಿ ನಮ್ಮ ಭಾರತೀಯ ರಾಜಕೀಯ ಖೈದಿಗಳಿಗೆ, ಜೈಲುವಾಸಿಗಳಿಗೆ. ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಕ್ಕೆ ಇವರನ್ನು 1932 ಮತ್ತೆ ಈ ಡೆಲ್ಲಿ ಜೈಲಲ್ಲಿ ಹಾಕ್ತಾರೆ. ಹರ್ ಡಿಮ್ಯಾಂಡ್ಸ್ ವರ್ ಕನ್ಸಿಡರ್ಡ್, ಆಕೆ ಒಂದು ಇವರನ್ನು ಬಿಡ್ರಿ ಅಂತ ಹೇಳ್ಕೊಂಡು ಏನು ಮಾಡಿದ್ರಪ್ಪ ಅಂದ್ರೆ ಆಕೆ ಉಪವಾಸ ಸತ್ಯಾಗ್ರಹ ಮಾಡಿದ್ರು, ಅದಕ್ಕೆ ಆ ಕನ್ಸಿಡರ್ಡ್ ಅಂದರೆ ಈಡೇರಿಸಿರು, ಈಕೆ ಒಂದು ಬೇಡಿಕೆಗಳನ್ನು ಈಡೇರಿಸಿರು ಬ್ರಿಟಿಷ್ ಸರ್ಕಾರ. ಬಟ್ ಶಿ ವಾಸ್ ಟ್ರಾನ್ಸ್ಫರ್ಡ್ ಟು ಅಂಬ್ಲಾ ಜೈಲ್, ಈ ಡೆಲ್ಲಿ ಜೈಲಿನಿಂದ ಅಂಬ್ಲಾ ಜೈಲ್ಗೆ ಇವರನ್ನು ವರ್ಗಾವಣೆ ಮಾಡ್ತಾರೆ. ವೇರ್ ಶಿ ವಾಸ್ ಕೆಪ್ಟ್ ಇನ್ ಅ ಸಾಲಿಟರಿ ಕಾನ್ಫೈನ್ಮೆಂಟ್ ಅಂದರೆ ಏನಪ್ಪ ಅಂದ್ರೆ ಜೈಲಿನಲ್ಲಿರ್ತಕ್ಕಂಥ ಸೆಲ್ಲು, ಒಬ್ಬರನ್ನೇ ಆ ಜೈಲಿನ ಸೆಲ್ಲಲ್ಲಿ ಒಬ್ಬರನ್ನೇ ಹಾಕ್ತಾರೆ. ಎಲ್ಲಿ? ಅಂಬ್ಲಾ ಜೈಲಲ್ಲಿ. ಆಫ್ಟರ್ ಹರ್ ರಿಲೀಸ್ ಶಿ ಸ್ಟೇಡ್ ಅವೇ ಫ್ರಮ್ ದ ಮೂಮೆಂಟ್ ಫಾರ್ 10 years, ಈ ಒಂದು ಜೈಲು ವಯಸ್ಸವನ್ನು ಅಂಬ್ಲಾ ಜೈಲಿನಲ್ಲಿ ತಮ್ಮ ಒಂದು ಸೆರೆಮನೆ ವಾಸವನ್ನು ಅನುಭವಿಸಿದ ತಕ್ಷಣ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು 10 ವರ್ಷ ಈ ಸ್ವತಂತ್ರ ಹೋರಾಟದಿಂದ ಹೊರಗುಳಿತಾರೆ.
ಓಕೆ, ನಿಮ್ಗೆ ಅರ್ಥ ಆಗ್ತಾಯಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ಇಲ್ಲಿದ್ದಾರೆ ನೋಡ್ರಿ ನಮ್ಮ ಅರುಣಾ ಅಸಫ್ ಅಲಿ ಅವರು. ಇಲ್ಲಿ ಅವರು ಹಸ್ಬೆಂಡ್ ಏನಪ್ಪ ಅಂತಾರೆ ಅಸಫ್ ಅಲಿ ಅವರಿದ್ದಾರೆ. ಓಕೆ, ಮುಂದಿನ ನೋಡು. ಸಮಥಿಂಗ್ ಸಿಗ್ನಿಫಿಕೆಂಟ್ ಹ್ಯಾಪನ್ಡ್ ಇನ್ 1942. ಮತ್ತೊಂದು ಮಹತ್ವಪೂರ್ಣವಾದ ಘಟನೆ ನಡೀತು. ಯಾವಾಗ? 1942ರಲ್ಲಿ. She attended the Bombay Congress session along with her husband, during which the Quit India resolution was passed on the 8th August. ಅವರು ಮುಂದೆ ಏನು ಮಾಡ್ತಾರಪ್ಪ ಅಂದರೆ 1942ರಲ್ಲಿ ಮತ್ತೆ ಸ್ವಾತಂತ್ರ್ಯ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಶಿ ಅಟೆಂಡೆಡ್ ದ ಬಾಂಬೆ ಕಾಂಗ್ರೆಸ್ ಸೆಷನ್. ಈ ಬಾಂಬೆಯಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ನ ಒಂದು ಸಭೆಯನ್ನು ಅವರು ಅಟೆಂಡ್ ಮಾಡ್ತಾರೆ, ಹೋಗ್ತಾರಲ್ಲಿ. ಅಲಾಂಗ್ ವಿತ್ ಅವರ್ ಹಸ್ಬೆಂಡ್, ಇವ್ರ ಜೊತೆ ಯಾರು ಇರ್ತಾರೆ ರೀ? ಅಸಫ್ ಅಲಿ ಅವರು, ಆಕೆ ಗಂಡ ಅರುಣಾ ಅಸಫ್ ಅಲಿ ಅವರ ಗಂಡ ಇರ್ತಾರೆ. ಡ್ಯೂರಿಂಗ್ ವಿಚ್ ದ ಕ್ವಿಟ್ ಇಂಡಿಯಾ ರೆಸಲ್ಯೂಷನ್ ವಾಸ್ ಪಾಸ್ಡ್ ಆನ್ 8 ಆಗಸ್ಟ್. 8ನೇ ಆಗಸ್ಟಲ್ಲಿ ಈ ಒಂದು ನಿರ್ಧಾರವನ್ನು, ಸಂಕಲ್ಪವನ್ನು ತಗೊಳ್ತಾರೆ ರೀ. ಯಾರು? ಇಬ್ಬರು ಗಂಡ ಹೆಂಡತಿ, ಅರುಣಾ ಮತ್ತು ಅರುಣಾ ಅಸಫ್ ಅಲಿ ಅವರು. ಯಾವಾಗ? 8ನೇ ಆಗಸ್ಟಲ್ಲಿ. ಯಾವ ಸಂಕಲ್ಪವನ್ನು ತಗೋತಾರೆ? ಭಾರತವನ್ನು ಬ್ರಿಟಿಷರು ಬಿಟ್ಟು ತೊಲಗಬೇಕು ಅಂತಕ್ಕಂಥ ಈ ಒಂದು ದೃಢ ಸಂಕಲ್ಪವನ್ನು ಮಾಡ್ತಾರೆ. ದ ಕಮಿಟಿ ಹ್ಯಾಡ್ ಪ್ಲ್ಯಾನ್ ದ ಹಾಸ್ಟಿಂಗ್ ಆಫ್ ದ ಟ್ರೀ ಕಲರ್ ಆಫ್ ಗೋವಾಲಿಯಾ ಟ್ಯಾಂಕ್ ಮೈದಾನ್, ಬಟ್ ದ ಬ್ರಿಟಿಷ್ ಗಾಟ್ ವಿಂಡ್ ಆಫ್ ದ ಪ್ಲಾನ್ ಆ್ಯಂಡ್ ಅರೆಸ್ಟೆಡ್ ದ ಟಾಪ್ ಲೀಡರ್ಸ್ ಇನ್ಕ್ಲೂಡಿಂಗ್ ಗಾಂಧೀಜಿ a few hours before the event. What followed is best described in her own words. ಇಷ್ಟು ಸಂಕಲ್ಪ ಮಾಡಿದರು, ಬ್ರಿಟಿಷರನ್ನು ಭಾರತದಿಂದ ಬಿಟ್ಟು ತೊಲಗಿಸ್ಬೇಕು ಅಂತ ಹೇಗಿರಂದ 8ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ದೃಢ ಸಂಕಲ್ಪವನ್ನು ಮಾಡಿದರು. ಮುಂದೆ ಏನಾಗ್ತದಪ್ಪ ಅಂದ್ರೆ ದ ಕಮಿಟಿ ಹ್ಯಾಡ್ ಪ್ಲ್ಯಾನ್ ದ ಹಾಸ್ಟಿಂಗ್ ಆಫ್ ದ ಟ್ರೀ ಕಲರ್. ಇವರ ಒಂದು ಈ ಕ್ವಿಟ್ ಇಂಡಿಯಾ ಸಂಕಲ್ಪವನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ಕಮಿಟಿ ಏನು ಮಾಡಬೇಕು? ಇವ್ರ ಪ್ಲ್ಯಾನ್ ಏನಿತ್ತಪ್ಪ ಅಂದ್ರೆ ಈ ಗೋವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ನಮ್ಮ ಕೇಸರಿ, ಬಿಳಿ, ಹಸಿರು ಬಾವುಟವನ್ನು, 3 ಕಲರ್ ಹೊಂದಿರತಕ್ಕಂಥ ಟ್ರೀ ಕಲರನ್ನು ಹೊಂದಿರತಕ್ಕಂಥ ಬಾವುಟವನ್ನು ಹಾರಿಸ್ಬೇಕು. ಎಲ್ಲಿ ಹಾರಿಸ್ಬೇಕು? ಈ ಗೋವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಹಾರಿಸ್ಬೇಕು ಅಂತ ಇವ್ರ ಪ್ಲ್ಯಾನಿಂಗ್ ಇತ್ತು. ಹೋಸ್ಟಿಂಗ್ ಅಂದರೆ ಏನ್ರ? ಹಾರಿಸೋದು, ಬಾವುಟವನ್ನು ಹಾರಿಸೋದು. ಈ ಒಂದು ತ್ರಿವರ್ಣ ಧ್ವಜ ಅಂತ ಕರಿತೀವಲ್ಲ. ಬಟ್ ದ ಬ್ರಿಟಿಷ್ ಗಾಟ್ ವಿಂಡ್ ಆಫ್ ದ ಪ್ಲ್ಯಾನ್. ಬಟ್ ಬ್ರಿಟಿಷರಿಗೆ ಹಾಗೂ ಗಾಳಿ ಸುದ್ದಿ. ಇವ್ರು ಏನು ಮಾಡಕತ್ತಾರ್ರಿ? ಗೋವಾಲಿಯಾದಲ್ಲಿ ಈ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಇದ್ದಾರೆ ಅನ್ನೋದು ಬ್ರಿಟಿಷ್ ಸರ್ಕಾರಕ್ಕೆ ಗೊತ್ತಾಗ್ತದೆ ರೀ. ಆ್ಯಂಡ್ ಅರೆಸ್ಟೆಡ್ ದ ಟಾಪ್ ಲೀಡರ್ಸ್ ಇನ್ಕ್ಲೂಡಿಂಗ್ ದ ಗಾಂಧೀಜಿ. ಇದು ಗೊತ್ತಾಗನ ಈ ಬ್ರಿಟಿಷ್ ಪೊಲೀಸರು ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಕಮಿಟಿಯ ಮೂಲ ನಾಯಕರನ್ನು, ಪ್ರಮುಖ ನಾಯಕರನ್ನು ಏನು ಮಾಡ್ತಾರೆ ರೀ? ಅರೆಸ್ಟ್ ಮಾಡ್ತಾರೆ, ಬಂಧಿಸ್ತಾರೆ. ಗಾಂಧೀಜಿಯವ್ರನ್ನ ಒಳಗೊಂಡು ಕೂಡ. ಫ್ಯೂ ಅವರ್ಸ್ ಬಿಫೋರ್ ದ ಈವೆಂಟ್, ಆ ಒಂದು ಫ್ಲ್ಯಾಗ್ ಹಾರಿಸ್ತಕ್ಕಂಥ ಕೆಲವೊಂದಿಷ್ಟು 2-3 ತಾಸು ಮೊದಲೇ ಈ ಗಾಂಧೀಜಿ ಮತ್ತು ಮುಖ್ಯ ನಾಯಕರನ್ನು ಅರೆಸ್ಟ್ ಮಾಡ್ತಾರೆ ಬ್ರಿಟಿಷ್ ಪೊಲೀಸರು. ವಾಟ್ ಫಾಲೋಡ್ ಇಸ್ ದ ಬೆಸ್ಟ್ ಡಿಸ್ಕ್ರೈಬ್ಡ್ ಇನ್ ಅವರ್ ಓನ್ ವರ್ಡ್ಸ್. ಇಲ್ಲಿ ತಮ್ಮ ಮಾತಲ್ಲೇ ಹೇಳ್ತಾರೆ ನೋಡ್ರಿ ಅರುಣಾ ಅಸಫ್ ಅಲಿ ಅವರು. ಅವ್ರು ಹೇಳಿರ್ತಕ್ಕಂಥ ಸ್ವಂತ ಮಾತುಗಳನ್ನು ನಾವಿಲ್ಲಿ ನೋಡೋಣ. ಏನು ಹೇಳ್ತಾರೆ ನೋಡೋಣ್ರಿ. ಮೈ ಹಸ್ಬೆಂಡ್ ಆ್ಯಂಡ್ ಐ ವರ್ ನಾಟ್ ಇನ್ ದ ಲೀಸ್ಟ್ ಸರ್ಪ್ರೈಸ್ ವೆನ್ ಇನ್ ದ ಅರ್ಲಿ ಅವರ್ಸ್ ಆಫ್ ಆಗಸ್ಟ್ 9th. ನಾನು ಮತ್ತು ನನ್ನ ಗಂಡ ವೇರ್ ನಾಟ್ ಇನ್ ದ ಲೀಸ್ಟ್ ಸರ್ಪ್ರೈಸ್. ನಾವೇನೇನಪ್ಪ ಅಂತಂದ್ರೆ ಆ ಒಂದು ಲಿಸ್ಟಲ್ಲಿ ಇರಲಿಲ್ಲ. ಕಡಿಮೆ ಏನಿರಲಿಲ್ಲ. ಫೆನ್ ಇನ್ ದ ಅರ್ಲಿ ಅವರ್ಸ್ ಆಫ್ ಆಗಸ್ಟ್ 9th ಅಂದರೆ 8ನೇ ತಾರೀಕು ಪ್ಲ್ಯಾನ್ ಮಾಡಿದರು. ಆ ಆಗಸ್ಟ್ 9ನೇ ತಾರೀಕು ಏನಾಗ್ತದೆ ನೋಡ್ರಿ, ಈ ಮುಂಜಾನೆಯ ಅವಧಿಯಲ್ಲಿ ದ ಪೊಲೀಸ್ ನಾಕ್ಡ್ ಆನ್ ದ ಡೋರ್ ಆಫ್ ದ ಫ್ಲ್ಯಾಟ್ ಫೇರ್ ವಿ ಸ್ಟೇಯಿಂಗ್. ಅದಕ್ಕಿಂತ ಮುಂಚೆನೆ ನಾವಲ್ಲಿ ಗೋವಾಲಿಯಾ ಟ್ಯಾಂಕ್ ಮೈದಾನಕ್ಕಿಂತ ಹೋಗೋ ಮುಂಚೆನೆ ನಾವು ಇರ್ತಕ್ಕಂಥ ಆ ಒಂದು ಮನೆಗೆ ಬಂದು ಡೋರ್ ಬಾರಿಸ್ತಾರೆ. ನಾಕ್ಡ್ ಅಂದರೆ ಬಾರಿಸು. ವೆನ್ ದೇ ಅನೌನ್ಸ್ಡ್ ಅಸಫ್ ಸಾಹೇಬ್ಸ್ ಅರೆಸ್ಟ್ ಐ ಆಸ್ಕ್ಡ್ ವಾಟ್ ಅಬೌಟ್ ಮೀ. ಅಲ್ಲ, ನಾವೀಗೇನು ಮಾಡಾಕತ್ತೀವಿ? ಪೊಲೀಸರು ಬಂದು ಬಾಗ್ಲ ಬರೋದು ಕೇಳಿದಾಗ ನಾವು ಯಾರನ್ನು ಅರೆಸ್ಟ್ ಮಾಡಾಕತ್ತೀವಿ? ಅಸಫ್ ಸಾಹೇಬನ್ನ, ಅಸಫ್ ಅಲಿಯನ್ನು ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿದ್ದಾರೆ ಅವರು? ಆವಾಗ ಆ ರೀತಿ ಕೇಳಾನೆ ಏನು ಹೇಳ್ತಾರಪ್ಪ ಅಂದ್ರೆ ಇವರು ನನ್ನ ಅರೆಸ್ಟ್ ಮಾಡಲ್ಲ ಅಂತ ಕೇಳ್ತಾರೆ ರೀ. ವಾಟ್ ಅಬೌಟ್ ಮೀ, ನನ್ನ ಅರೆಸ್ಟ್ ಮಾಡಂಗಿಲ್ಲ ಅಂತ ಕೇಳ್ತಾರೆ. ದೇರ್ ಇಸ್ ನೋ ವಾರೆಂಟ್ ಫಾರ್ ಯು ಮ್ಯಾಮ್ ಐ ವಾಸ್ ಟೋಲ್ಡ್. ಬಟ್ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ದೇರ್ ಇಸ್ ನೋ ವಾರೆಂಟ್ ಫಾರ್ ಯು ಮ್ಯಾಮ್ ಐ ವಾಸ್ ಟೋಲ್ಡ್. ನನಗೇನು ಅರೆಸ್ಟ್ ವಾರೆಂಟ್ ಇಲ್ಲೇನು ಅಂತ ಕೇಳ್ತಾರೆ ರೀ ಅರುಣಾ ಅಸಫ್ ಅಲಿ ಅವರು ಪೊಲೀಸರಿಗೆ.
I persuaded the British sergeant who had come in a taxi with a couple of policemen to let me accompany them to the railway station to see off my husband. I persuaded, ನಾನು ಮನವೊಲಿಸಿದೆ, ಯಾರ್ದು ಬ್ರಿಟಿಷ್ ಸರ್ಜೆಂಟು ಮತ್ತು ಉಳಿದ ಟ್ಯಾಕ್ಸಿಯಲ್ಲಿ ಬಂದಿರತಕ್ಕಂಥ ಕಪಲ್ ಆಫ್ ಇಬ್ಬರು ಪೊಲೀಸರು, ಲೆಟ್ ಮಿ ಅಕಂಪನಿ ದೆಮ್ ಟು ದ ರೈಲ್ವೆ ಸ್ಟೇಷನ್ ಟು ಸಿ ಆಫ್ ಮೈ ಹಸ್ಬೆಂಡ್, ನನ್ನನ್ನು ರೈಲ್ವೆ ಸ್ಟೇಷನ್ ತನಕ ನನ್ನ ಗಂಡನ್ನ ಬಿಡ್ಲಿಕ್ಕೆ ಬರ್ತೀನಿ, ನನಗೆ ಅವಕಾಶ ಕೊಡ್ರಿ ಅಂತ ಕಂಪನಿ ಜೊತೆಗಾರಿಗೆ ನನ್ನ ಗಂಡನ ಜೊತೆ ಹೋಗಲಿಕ್ಕೆ ಅವಕಾಶ ಕೊಟ್ಟರು. ಡಾನ್ ವಾಸ್ ಅಬೌಟ್ ಟು ಬ್ರೇಕ್ ಆ್ಯಂಡ್ ದೇರ್ ವಾಸ್ ಎ ಕಾರ್ಡನ್ ಅರೌಂಡ್ ವಿಕ್ಟೋರಿಯಾ ಟರ್ಮಿನಸ್ ಟು ಕೀಪ್ ಕ್ರೌಡ್ಸ್ ಆಟ್ ಅವೇ. ಡಾನ್ ಮುಂಜಾನೆ, ವಾಸ್ ಅಬೌಟ್ ಟು ಬ್ರೇಕ್ ಅಂದ್ರೆ ಮುಂಜಾನೆ ಹಾಗೆ ಹೋಗ್ತಾ ಇತ್ತು, ಸೂರ್ಯ ಉದಿಸ್ತಾ ಇದ್ದ. ದೇರ್ ವಾಸ್ ಎ ಕಾರ್ಡನ್, ಕಾರ್ಡನ್ ಮೀನ್ಸ್ ಒಳಗೆ ಹೋಗಬಾರದಂತೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅರೌಂಡ್ ವಿಕ್ಟೋರಿಯಾ ಟರ್ಮಿನಸ್ ಟು ಕೀಪ್ ಕ್ರೌಡ್ಸ್ ಆಟ್ ಬೇ. ಈ ವಿಕ್ಟೋರಿಯಾ ಟರ್ಮಿನಸ್ ಅಂತಕ್ಕಂಥ ಈ ಒಂದು ಸ್ಥಳದಲ್ಲಿ ಜನ ಬಹಳಷ್ಟು ಕೂಡಿತ್ತು ಅಂತ ಹೇಳ್ಬೋದು. ಆ್ಯಸ್ ಐ ವಾಕ್ಡ್ ಅಲಾಂಗ್ ದ ಪ್ಲಾಟ್ಫಾರ್ಮ್, ಆ ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ನಾನು ಕೂಡ ಹೋಗ್ತಾ ಇದ್ದೆ. ಐ ಸಾ ಮೌಲಾನಾ ಆಜಾದ್ ಸಿಟ್ಟಿಂಗ್ ಆಟ್ ಎ ವಿಂಡೋ ಇನ್ ಎ ಕಂಪಾರ್ಟ್ಮೆಂಟ್ ಆಫ್ ಸ್ಪೆಷಲ್ ಟ್ರೈನ್. ಆ ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ನಾನು ಹೊರಟಾಗ ನಾನು ನೋಡಿದೆ, ಯಾರನ್ನು ನೋಡಿದೆ, ಅರುಣಾ ಸಫಲಿ ಅವರು ಯಾರನ್ನು ನೋಡ್ತಾರಪ್ಪ ಅಂದ್ರೆ ಮೌಲಾನಾ ಆಜಾದ್ ಅವರನ್ನು ನೋಡ್ತಾರೆ. ಎಲ್ಲಿದ್ದರೆ ಅವರು ಕಿಟಕಿಯ ವಿಂಡೋದಲ್ಲಿ ಅವರು ಕಾಣಿಸ್ತಾರೆ ಆ ಒಂದು ಟ್ರೈನಲ್ಲಿ. ಆ್ಯಂಡ್ ಸ್ಟಾಪ್ ಟು ಟಾಕ್ ಹಿಮ್, ಅವರನ್ನು ನಾನು ತಡೆದೆ, ಅವ್ರ ಜೊತೆ ಮಾತಾಡಬೇಕಂತೇಳಿ ನಾನು ಮಾತನ್ನು ಸ್ಟಾರ್ಟ್ ಮಾಡಿದೆ. ಆ್ಯಸ್ ಎ ಕಾಂಗ್ರೆಸ್ ಪ್ರೆಸಿಡೆಂಟ್ he was to unfurl the tricolor at a public gathering at Gwalior Tank Maidan at AM. ಇವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಯಾರು? ಈ ಒಂದು ಮೌಲಾನಾ ಆಜಾದ್ ಅವರು. he was to unfurl the tricolor at a public gathering at Gwalior Tank. ಈ ಗ್ವಾಲಿಯರ್ ಟ್ಯಾಂಕ್ ಮೈದಾನದಲ್ಲಿ ಇವರು ಹಾರಿಸೋರಿದ್ರು. ಯಾವುದು? ಈ ಒಂದು ತ್ರಿವರ್ಣ ಧ್ವಜವನ್ನು ಮುಂಜಾನೆ 8 ಗಂಟೆಗೆ. ಎಲ್ಲಿ? ಗ್ವಾಲಿಯರ್ ಟ್ಯಾಂಕ್ ಮೈದಾನದಲ್ಲಿ. ಐ ಮೇಡ್ ಅಪ್ ಮೈ ಮೈಂಡ್ ಆನ್ ಆ್ಯನ್ ಇಂಪಲ್ಸ್ ಐ ಆಮ್ ಗೋಯಿಂಗ್ ದೇರ್. ನಾನು ಹೊಂಟೇನ್ರಿ ಈಗ ಗ್ವಾಲಿಯರ್ ಟ್ಯಾಂಕ್ದಲ್ಲಿ, ನಾನು ಈ ತ್ರಿವರ್ಣ ಧ್ವಜವನ್ನು ನಾನು ಹಾರಿಸ್ಲಿಕ್ಕೆ ಹೊಂಟಿದ್ದೀನಿ ಅಂತ ಹೇಳ್ತಾರೆ ಮೌಲಾನಾ ಆಜಾದ್ ಅವರಿಗೆ. ಇಂಪಲ್ಸ್ ಮೀನ್ಸ್ ಯಾವುದೇ ಒಂದು ವಿವರಣೆ ಕೊಡೋದಿಲ್ಲ ಅಲ್ಲಿ. ನೋಡೋಣ ಈ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ ಎಲ್ಲ ನೋಡೋಣ. This decision stand in for Maulana Azad was beginning of a chapter of heroism and unrest in the life of Aruna Safali. ಇನ್ನು ಮುಂದೆ ಏನಪ್ಪ ಅಂತಂದ್ರೆ ಈ ಒಂದು ನಿರ್ಧಾರ ಏನು ಮಾಡತ್ತಪ್ಪ ಅಂದರೆ ಇನ್ನು ಮುಂದೆ, ಯಾಕಂದರೆ ಸ್ವತಂತ್ರ ಹೋರಾಟವನ್ನು ಮಾಡಬೇಕಾಗ್ತದೆ, ಅವ್ರ ಜೀವನದಲ್ಲಿ ರೆಸ್ಟೇ ಸಿಗಲಿಲ್ಲ. ಅನ್ರೆಸ್ಟ್ ಇನ್ ದ ಲೈಫ್ ಆಫ್ ಅರುಣಾ ಸಫಲಿ. ಹರ್ ನ್ಯಾರೇಟಿವ್ ಪ್ರೊಸೀಡ್ಸ್, ಆಕೆ ಒಂದು ಈ ನ್ಯಾರೇಟಿವ್ ಅಂದ್ರೆ ಈ ವರ್ಣನಾತ್ಮಕ ಯಾವ ರೀತಿ ಹೇಳ್ತಾರೆ ನೋಡ್ರಿ. ಬುಲಾಬಾಯಿ ದೇಸಾಯಿ ಸನ್ ಧೀರುಬಾಯಿ ಹ್ಯಾಡ್ ಕಮ್ ಟು ರೈಲ್ವೆ ಸ್ಟೇಷನ್ ಆ್ಯಂಡ್ ಈ ಡ್ರೋವ್ ಮೀ ಇನ್ ಇಸ್ ಕಾರ್ ಟು ದ ಮೈದಾನ್. ಈ ಬುಲಾಬಾಯಿ ದೇಸಾಯಿ ಸನ್ ಅವರು ಬರ್ತಾರೆ. ಯಾರವರು? ಧೀರುಬಾಯಿ. ಅವರು ಬಂದು ಏನು ಮಾಡ್ತಾರಪ್ಪ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಅವ್ರ ಕಾರಲ್ಲಿ ಕರ್ಕೊಂಡು ಈ ಅರುಣಾ ಸಫಲಿ ಅವರನ್ನು ಎಲ್ಲಿ ಹೋಗ್ತಾರೆ? ಗ್ವಾಲಿಯರ್ ಟ್ಯಾಂಕ್ ಮೈದಾನಕ್ಕೆ ಕರ್ಕೊಂಡು ಹೋಗ್ತಾರೆ. ದ ಮೀಟಿಂಗ್ ವಾಸ್ ಡಿಕ್ಲೇರ್ಡ್ ಇಲ್ಲಿಗಲ್ ಅಂಡರ್ ಸೆಕ್ಷನ್ 144. ಆ ಒಂದು ಮೀಟಿಂಗ್ ಇಲ್ಲೀಗಲ್. ನಾವು ಈ ಒಂದು ತ್ರಿವರ್ಣ ಧ್ವಜವನ್ನು ಕಾನೂನು ಬಾಹಿರವಾಗಿ ಇಲ್ಲೀಗಲ್ ಆಗಿ ಮಾಡ್ತಾ ಇಲ್ಲ, ಕಾನೂನು ಬಾಹಿರವಾಗಿ ಮಾಡಕತ್ತೀವಿ ನಾವು. ಇಟ್ ಈಸ್ ಅಂಡರ್ 144 ಸೆಕ್ಷನ್. ವೈಟ್ ಸ್ಕಿನ್ಡ್ ಸರ್ಜೆಂಟ್ ಗೇವ್ 2 minutes ಫಾರ್ ದ ಕ್ರೌಡ್ ಟು ಡಿಸ್ಪರ್ಸ್. ಅಲ್ಲಿರ್ತಕ್ಕಂಥ ಈ ಒಂದು ಬಿಳಿ ಮುಖದ ಬಿಳಿ ಬಣ್ಣದ ಒಬ್ಬ ಸರ್ಜೆಂಟ್ ಅಧಿಕಾರಿ, ಪೊಲೀಸ್ ಅಧಿಕಾರಿ, ಬ್ರಿಟಿಷ್ ಏನು ಮಾಡ್ತಾನಪ್ಪ ಅಂತಂದ್ರೆ 1-2 ನಿಮಿಷ ಕೊಡ್ತಾನೆ ರೀ. ಇಲ್ಲಿ ನೆರೆದಿರ್ತಕ್ಕಂಥ ಜನ ಏನಾಗಬೇಕು? ಡಿಸ್ಪರ್ಸ್ ಅಂದರೆ ಎಲ್ಲ ಓಡಿ ಹೋಗ್ಬೇಕು. ಇಲ್ಲಿ ಇಲ್ಲ ಅಂತಂದ್ರೆ ನಾ ಏನು ಮಾಡ್ತೀನಿ? ಬಾಂಬ್ ಹಾರಿಸ್ತೀನಿ ಅಂತ ಹೇಳ್ತಾನೆ ರೀ. ಐ ಕ್ವಿಕ್ಲಿ ಸ್ಕ್ರ್ಯಾಂಬಲ್ಡ್ ಆಫ್ ಟು ದ ಡ್ಯಾಸ್. ನಾ ಏನು ಮಾಡಿದೆ? ಆ ಒಂದು ಸ್ಕ್ರ್ಯಾಂಬಲ್ಡ್ ಅಂದರೆ ಅವ್ಯವಸ್ಥೆ ಮಾಡು, ಎಲ್ಲ ಚಲ್ಲಾಪಿಲ್ಲಿ. ಆಫ್ ಟು ದ ಡ್ಯಾಸ್, ಆ ವೇದಿಕೆ ಕಡೆ. ಅನೌನ್ಸ್ ಟು ದ ಪೀಪಲ್, ವೇದಿಕೆಯನ್ನು ಏರಿ ಅರುಣಾ ಸಫಲಿ ಅವ್ರ ಜನರಿಗೆ ಏನಂತ ಅನೌನ್ಸ್ ಮಾಡ್ತಾರೆ ನೋಡ್ರಿ. ದ ಅರೆಸ್ಟ್ ಆಫ್ ಲೀಡರ್ಸ್ ಆ್ಯಂಡ್ ಫುಲ್ಡ್ ದ ಕೋರ್ಟ್ ಟು ಹೋಸ್ಟ್ ದ ನ್ಯಾಷನಲ್ ಫ್ಲಾಗ್. ಈ ಜನರನ್ನ ಅರೆಸ್ಟ್ ಮಾಡ್ರಿ, ಲೀಡರ್ಸ್ಗಳನ್ನು ಅರೆಸ್ಟ್ ಮಾಡ್ರಿ, ನಾನೇನು ಮಾಡ್ತೀನಿ? ನ್ಯಾಷನಲ್ ಫ್ಲಾಗನ್ನು, ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸ್ತೀನಿ
ಅಂತ ಹೇಳ್ತಾರೆ. ಹಾರ್ಡ್ಲಿ ಹ್ಯಾಡ್ ದ ಫ್ಲ್ಯಾಗ್ ಬೀನ್ ಅನ್ಫರ್ಡ್, ಕೊನೆಯೂ ಕೂಡ ಆ ಒಂದು ಫ್ಲ್ಯಾಗನ್ನು ಹಾರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ವೆನ್ ದ ಪೊಲೀಸ್ ಲಾಬ್ಡ್ ಟಿಯರ್ ಗ್ಯಾಸ್ ಶೆಲ್ಸ್ ಇನ್ ಟು ದ ಕ್ರೌಡ್, ಈ ಗ್ಯಾಸ್ ಶೆಲ್ಸ್ಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಜನಗಳ ಮೇಲೆ ಎಸೆತಾರೆ. ದ ಮೆನ್ ಆ್ಯಂಡ್ ವುಮೆನ್ ರ್ಯಾನ್ ಹೆಲ್ಟರ್ ಸ್ಕೆಲ್ಟರ್, ಎಲ್ಲ ಜನ ದಿಕ್ಕಾಪಾಲಾಗಿ, ಹೆಲ್ಟರ್ ಸ್ಕೆಲ್ಟರ್ ಅಂದ್ರೆ ಅಡ್ಡ ತಿಡ್ಡ ಓಡಿ ಹೋಗ್ಬಿಡ್ತಾರೆ, ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿತ್ ಟಿಯರ್ ಸ್ಟ್ರೀಮಿಂಗ್ ಡೌನ್ ದೇರ್ ಚೀಕ್ಸ್, ಕಣ್ಣಲ್ಲಿ ಕಣ್ಣೀರು, ಆ ಕಣ್ಣೀರು ಕೆನ್ನೆ ಮೇಲೆ ಸುರಿತಾ ಇದೆ. ದ ಎಕ್ಸ್ಪೀರಿಯನ್ಸ್ ಆಫ್ ದಟ್ ಮಾರ್ನಿಂಗ್ ಮೇಡ್ ಮಿ ಡಿಸೈಡ್ ದಟ್ ಐ ವುಡ್ ನಾಟ್ ಅಗೇನ್ ಟೇಮ್ಲಿ ಎಂಟರ್ ಜೈಲ್ ಬೈ ಆಫರಿಂಗ್ ಸತ್ಯಾಗ್ರಹ. ಆ ಒಂದು ಅನುಭವ ಏನು ಮಾಡುತ್ತಪ್ಪ ಅಂತಂದ್ರೆ ಇವರಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಂಗೆ ಮಾಡುತ್ತೆ. ಯಾವುದಪ್ಪ ಅಂದ್ರೆ ಐ ವುಡ್ ನಾಟ್ ಅಗೇನ್ ಟೇಮ್ಲಿ ಎಂಟರ್ ಜೈಲ್ ಬೈ ಆಫರಿಂಗ್ ಸತ್ಯಾಗ್ರಹ. ನಾನು ಇನ್ನು ಸ್ವತಂತ್ರ ಸಿಗೋವರೆಗೂ ನಾನು ವಿಧೇಯನಾಗಿ ನಾನು ಹೋಗಬಾರ್ದು, ಸತ್ಯಾಗ್ರಹವನ್ನು ಮಾಡಲೇಬೇಕು ಅಂತ ಹೇಳ್ಕೊಂಡು ಅರುಣಾ ಸಫಲಿಯವರು ನಿರ್ಧಾರ ಮಾಡ್ತಾರೆ. ಓಕೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಪ್ಯಾರಾಗ್ರಾಫಲ್ಲಿ ನೋಡೋಣ. ಅರುಣಾಸ್ ಆ್ಯಕ್ಟ್ ಆಫ್ ಡಿಫೆನ್ಸ್ ಆನ್ ಆಗಸ್ಟ್ 9th ವರ್ಚುವಲಿ ಮಾರ್ಕ್ ದ ಸ್ಟಾರ್ಟ್ ಆಫ್ ದ ಕ್ವಿಟ್ ಇಂಡಿಯಾ ಮೂಮೆಂಟ್. ಈ 9ನೇ ಆಗಸ್ಟಲ್ಲಿ ಒಂದು ಸವಾಲನ್ನು, ಡಿಫೆನ್ಸ್ ಅಂದರೆ ಏನ್ರಿ, ಸವಾಲನ್ನು ಸ್ವೀಕರಿಸ್ತಾರೆ ಅವರು. ವರ್ಚುವಲಿ ಮೀನ್ಸ್ ವಾಸ್ತವವಾಗಿ ಅದೇ ಸಮಯದಲ್ಲಿ ಈ ಕ್ವಿಟ್ ಇಂಡಿಯಾ, ಭಾರತವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಚಳುವಳಿಯನ್ನು ಅರುಣಾ ಸಫಲಿಯವರು ಪ್ರಾರಂಭ ಮಾಡ್ತಾರೆ. ಶಿ ನೌ ಬಿಕಮ್ ಅ ಫುಲ್ ಟೈಮ್ ಆ್ಯಕ್ಟಿವಿಸ್ಟ್ ಇನ್ ದ ಮೂಮೆಂಟ್. ಹಗಲ ರಾತ್ರಿ ಈ ಒಂದು ಸ್ವತಂತ್ರ ಚಳವಳಿಯಲ್ಲೇ 24/7 ಭಾಗಿಯಾಗ್ತಾರೆ. ಇವೆಂಚುವಲಿ ಗೋಯಿಂಗ್ ಅಂಡರ್ ಗ್ರೌಂಡ್, ಅಂತಿಮವಾಗಿ ಈ ಒಂದು ಅಂಡರ್ ಗ್ರೌಂಡ್ ಅಂದ್ರೆ ಯಾರಿಗೂ ಗೊತ್ತಾಗಲಾರ್ದೆ ಅಂತಕ್ಕಂಥ ಅಂಡರ್ ಗ್ರೌಂಡಲ್ಲೇ ಇದ್ಕೊಂಡು ಟು ಅವಾಯ್ಡ್ ಬೀಯಿಂಗ್ ಅರೆಸ್ಟೆಡ್, ಅಂದ್ರೆ ಗುಪ್ತವಾಗಿ ಇರ್ಕೊಂಡು ನನ್ನ ಯಾರೂ ಅರೆಸ್ಟ್ ಮಾಡಬಾರ್ದು, ನನ್ನ ಚಳವಳಿ ಸ್ಟಾರ್ಟ್ ಆಗಬೇಕು ಅಂತ ಇನ್ನುಳಿದ ನಾಯಕರ ಮತ್ತು ಕೆಲವೊಂದಿಷ್ಟು ಸೀಕ್ರೆಟ್ ಪ್ಲ್ಯಾನ್ಗಳೊಂದಿಗೆ ಇವ್ರು ಏನು ಮಾಡ್ತಾರೆ, ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಶಿ ಬಿಕೇಮ್ ದ ಎಡಿಟರ್ ಆಫ್ ಇನ್ಕಿಲಾಬ್, ಈ ಒಂದು ಸಂಪಾದಕರಾಗ್ತಾರೆ. ಯಾವುದ್ರದ್ದು, ಇನ್ಕಿಲಾಬ್ ಅಂತಕ್ಕಂಥ ಒಂದು ಮ್ಯಾಗಝಿನ್ದು, ದ ಮಂತ್ಲಿ ಮ್ಯಾಗಝಿನ್ ಆಫ್ ಫಾರ್ ದ ಕಾಂಗ್ರೆಸ್. ಇದು ಇನ್ಕಿಲಾಬ್ ಅನ್ನೋದು ಈ ತಿಂಗಳಿಗೊಮ್ಮೆ ಬರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ಒಂದು ಪತ್ರಿಕೆ ಅಂತಲೇ ಹೇಳ್ಬೋದು. ಅಲಾಂಗ್ ವಿತ್ ರಾಮ್ ಮನೋಹರ್ ಲೋಹಿಯಾ, ಇವರ ಒಂದು ರಾಮ್ ಮನೋಹರ್ ಲೋಹಿಯಾ ಜೊತೆಗೂಡಿ ಈ ಇನ್ಕಿಲಾಬ್ದ ಒಂದು ಸಂಪಾದಕರಾಗಿ ಇವರು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇನ್ ದ 1944 issue of the magazine, she advised freedom fighters not to allow any academic arguments on the questions like violence and non-violence to divert attention from the stern realities of the day. I want every student and youth to think and feel as soldiers of the nation that is to come. ಈ 1944ರಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಈ ಒಂದು ಮ್ಯಾಗಝಿನ್ದು ಒಂದು ಇಶ್ಯೂ ಆಗುತ್ತಾರೆ. ಏನು ಈ ಮ್ಯಾಗಝಿನ್ ಮೂಲಕ ಅವ್ರು ಏನು ಸಲಹೆ ಕೊಡ್ತಾರಪ್ಪ ಅಂತಂದ್ರೆ ಎಲ್ಲರಿಗೆ, ಶಿ ಅಡ್ವೈಸ್ ಫ್ರೀಡಮ್ ಫೈಟರ್ಸ್, ಈ ಒಂದು ಸ್ವತಂತ್ರ ಹೋರಾಟಗಾರರಿಗೆ ಸಲಹೆಯನ್ನು ಕೊಡ್ತಾರೆ. ನಾಟ್ ಟು ಅಲೋ ಎನಿ ಅಕಾಡೆಮಿಕ್ ಆರ್ಗ್ಯುಮೆಂಟ್ಸ್, ಯಾವುದೇ ಒಂದು ಈ ವಾರ್ಷಿಕ ವಿವಾದಗಳನ್ನು ನೀವು ಅದಕ್ಕೆ ಮಾಡಬೇಡ್ರಿ ಅಂತೇಳಿ. ಆನ್ ಕ್ವಶನ್ಸ್ ಲೈಕ್ ವೈಲೆನ್ಸ್ ಆ್ಯಂಡ್ ನಾನ್ ವೈಲೆನ್ಸ್, ಇದು ಹಿಂಸೆನೇ ಇರಲಿ ಅಹಿಂಸೆನೇ ಇರಲಿ, ಟು ಡೈವರ್ಟ್ ಅಟೆನ್ಷನ್ ಫ್ರಮ್ ದ ಸ್ಟರ್ನ್ ರಿಯಾಲಿಟೀಸ್ ಆಫ್ ದ ಡೇ. ಯಾವುದೇ ಒಂದು ಇರ್ತಕ್ಕಂಥ ಈ ಸ್ಟರ್ನ್ ಅಂದ್ರೆ ಕಡು ಶಿಸ್ತಿನಾಗಿ ಮಸ್ತಾಗಿ ಈ ಒಂದು ನಾವೇನು ಮಾಡಬೇಕಪ್ಪ ಅಂತಂದ್ರೆ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಬೇಕು, ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಬೇಕು ಅಂತ ಅನೌನ್ಸ್ಮೆಂಟನ್ನು, ಸಲಹೆಯನ್ನು ಕೊಡ್ತಾರೆ ಈ ಒಂದು ಇನ್ಕಿಲಾಬ್ ಅಂತಕ್ಕಂಥ ಪತ್ರಿಕೆಯ ಮೂಲಕ. ಐ ವಾಂಟ್ ಎವ್ರಿ ಸ್ಟೂಡೆಂಟ್ ಆ್ಯಂಡ್ ಯೂತ್ ಟು ಥಿಂಕ್ ಆ್ಯಂಡ್ ಫೀಲ್ ಆ್ಯಸ್ ಸೋಲ್ಜರ್ಸ್ ಆಫ್ ದ ನೇಷನ್ಸ್ ದಟ್ ಈಸ್ ಟು ಕಮ್. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ, ಪ್ರತಿಯೊಬ್ಬ ಒಂದು ಯೂತ್, ಯೌವನಾವಸ್ಥೆಯಲ್ಲಿರ್ತಕ್ಕಂಥ ಹುಡುಗರು ಕೂಡ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಭಾರತದ ಒಂದು ಸೈನಿಕರ ಹಾಗೆ ನಾವು ಹೋರಾಟ ಮಾಡಿ ನಮ್ಮ ಒಂದು ಸ್ವತಂತ್ರವನ್ನು ಪಡ್ಕೋಬೇಕು ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ ಅರುಣಾ ಸಫಲಿಯವರು. ಮುಂದೆ ಏನಾಗುತ್ತಪ್ಪ ಅಂದ್ರೆ, ಇನ್ ದ ಮೀನ್ ವೈಲ್ ದ ಗೌರ್ಮೆಂಟ್ ಅನೌನ್ಸ್ಡ್ ಅ ರಿವಾರ್ಡ್ ಆಫ್ 5,000 rupees ಫಾರ್ ಹರ್ ಕ್ಯಾಪ್ಚರ್. ಈ ಬ್ರಿಟಿಷ್ ಗೌರ್ಮೆಂಟ್ ಅನೌನ್ಸ್ ಮಾಡುತ್ತಾರೆ. ಅನೌನ್ಸ್ ಅಂದ್ರೆ ಹೇಳಿಕೆ ಕೊಡುತ್ತೆ. ಯಾವ ರೀತಿ ಹೇಳಿಕೆ ಕೊಡುತ್ತಂದ್ರೆ, ಈ ಒಂದು ಏನಪ್ಪ ಅಂತ ಅರುಣಾ ಸಫಲಿಯನ್ನು ಹಿಡಿದುಕೊಟ್ಟವ್ರಿಗೆ 5,000 ರೂಪಾಯಿ ನಾವೇನು ಮಾಡ್ತೀವಿ, ಆ ಬಹುಮಾನವನ್ನು ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಆಗಿನ ಕಾಲದಾಗ 5,000 ರೂಪಾಯಿ ಅಂದರೆ ಈಗ ಒಂದು 50 ಲಕ್ಷ ಸಮೀಪನೇ. ಶಿ ಬಿಕೇಮ್ ಇಲ್, ಅವರಿಗೆ ಅರುಣಾ ಸಫಲಿ ಅವ್ರಿಗೆ ಮುಂದೆ ಏನಾಗುತ್ತಪ್ಪ ಅಂದ್ರೆ ಅನಾರೋಗ್ಯ ಕಾಡ್ತದೆ ರೀ, ಆರಾಮ್ ತಪ್ತದ. ಆ್ಯಂಡ್ ಆನ್ ಹಿಯರಿಂಗ್ ದಿಸ್ ಗಾಂಧೀಜಿ ಅಡ್ವೈಸ್ ಹರ್ ಟು ಸರೆಂಡರ್. ಇದನ್ನು ಕೇಳಿ
ಅರುಣಾ ಅಸಫ್ ಅವರು ಅನಾರೋಗ್ಯವಾಗಿದ್ದಾರೆ ಅನ್ನೋದನ್ನು ಕೇಳಿ ಈ ಗಾಂಧೀಜಿಯವರು ಏನು ಮಾಡ್ತಾರೆ ರೀ, ಅರುಣಾ ಅಸಫ್ ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ. ನೀ ಸಾಕವ ಬ್ರಿಟಿಷ್ ಸರ್ಕಾರಕ್ಕೆ ಸರೆಂಡರ್ ಆಗು, ನೀ ಶರಣಾಗು ಅಂತ ಹೇಳ್ತಾರೆ ಗಾಂಧೀಜಿಯವರು. ಯಾರಿಗೆ? ಅರುಣಾ ಅಸಫ್ ಅಲಿ. ಐ ಹ್ಯಾವ್ ಸೆಂಟ್ ಯು ಎ ಮೆಸೇಜ್ ದ್ಯಾಟ್ ಯು ಮಸ್ಟ್ ನಾಟ್ ಡೈ ಅಂಡರ್ಗ್ರೌಂಡ್. ನಾ ಹೇಳಿ ನೀ ಅಲ್ಲೇ ಈ ಒಂದು ಗುಪ್ತವಾಗಿದ್ಕೊಂಡು ನೀನು ಸಾಯಬೇಡ, ನೀನು ಸರೆಂಡರ್ ಆಗು, ಅಲ್ಲಿ ನಿನಗೆ ಈ ಒಂದು ಟ್ರೀಟ್ಮೆಂಟ್ ಸಿಗುತ್ತಾ, ಡಾಕ್ಟರ್ಸ್ ಇರ್ತಾರೆ, ನೀ ಆರಾಮಿರ್ತಿ ಅಂತ ಹೇಳ್ತಾರೆ. ಇವು ರಿಡ್ಯೂಸ್ ಟು ಸ್ಕೆಲ್ಟನ್. ಇಲ್ಲ ಅಂತಂದ್ರೆ ಅಲ್ಲೇ ನೀ ಏನಾಗ್ತಿ, ಆಸ್ತಿ ಪಂಜರವಾಗಿ ಹೋಗ್ತಿ. ಡು ಕಮ್ ಔಟ್ ಆ್ಯಂಡ್ ಸರೆಂಡರ್ ಯುವರ್ ಸೆಲ್ಫ್ ಆ್ಯಂಡ್ ಟೇಕ್ ದ ಪ್ರೈಸ್ ಆಫರ್ಡ್ ಫಾರ್ ಯುವರ್ ಅರೆಸ್ಟ್. ನೀನೇ ಬಂದು ನೀನೇ ಶರಣಾದೆಪ್ಪ ಅಂದ್ರೆ ಆ 5,000 ರೂಪಾಯಿ ನೀನೇ ತಗೋ, ಅದು ನಿನಗೆ ಯೂಸ್ ಆಗುತ್ತಾ. ರಿಸರ್ವ್ ದ ಪ್ರೈಸ್ ಮನಿ ಫಾರ್ ದ ಗ್ರೇಟ್ ಇಂಡಿಯನ್ ಕಾಸ್. ನೀನು ನಿನ್ನಷ್ಟಕ್ಕೆ ಈ ಒಂದು ಮಹಾನ್ ಒಂದು ಆದರ್ಶಗಳಾಗ್ತೀಯಾ ಅಂತ ಗಾಂಧೀಜಿಯವರು ಒಂದು ಸಲಹೆಯನ್ನು ಕೊಡ್ತಾರೆ. However, Aruna surrendered only when the warrants for her arrest were cancelled on 26 January 1946. ಯಾವಾಗ ಅರುಣಾ ಅಸಫ್ ಅಲಿ ಅವ್ರು ಏನಪ್ಪ ಅಂದ್ರೆ ಸರೆಂಡರ್ ಆಗ್ತಾರ್ರಿ, ಅವಾಗ ಅವರ ಒಂದು ಅರೆಸ್ಟ್ ವಾರೆಂಟು ಕೂಡ ಕ್ಯಾನ್ಸಲ್ ಆಗುತ್ತೆ 26 ಜನವರಿ 1946ರಂದು. ಆಫ್ಟರ್ ಇಂಡಿಯಾ ಅಟೈನ್ಡ್ ಇಂಡಿಪೆಂಡೆನ್ಸ್. ಮುಂದೆ ಏನಾಗುತ್ತಪ್ಪ ಅಂದ್ರೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಅರುಣಾ ಅಸಫ್ ಅಲಿ ಟರ್ನ್ ಟು ಸೋಷಿಯಲ್ ವರ್ಕ್ ಆ್ಯಂಡ್ ಹೆಲ್ಪ್ ಟು ಎಸ್ಟಾಬ್ಲಿಷ್ ದ ನ್ಯಾಷನಲ್ ಫೆಡರೇಷನ್ ಆಫ್ ದ ಇಂಡಿಯನ್ ವುಮೆನ್ ಇನ್ 1954. ಈ 1954ರಲ್ಲಿ ಈ ಒಂದು ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವುಮೆನ್, ಈ ಭಾರತೀಯ ಮಹಿಳೆಯರ ನ್ಯಾಷನಲ್ ಫೆಡರೇಷನನ್ನು ಸ್ಥಾಪಿಸಲಿಕ್ಕೆ ಸಹಾಯ ಮಾಡ್ತಾರೆ ರೀ ಅರುಣಾ ಅಸಫ್ ಅಲಿ ಅವರು. ಇನ್ನು 1992 ಏನಾಗುತ್ತಪ್ಪ ಅಂತಂದರೆ ಇವರಿಗೆ ಶಿ ವಾಸ್ ಅವಾರ್ಡೆಡ್ ದ ನೆಹರು ಅವಾರ್ಡ್ ಫಾರ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್. ಅಂತಾರಾಷ್ಟ್ರೀಯ ಮಟ್ಟದ ತಿಳುವಳಿಕೆಯನ್ನು ಹೊಂದಿದವರು ಅಂತ ಹೇಳ್ತಾರೆ. ಇವರಿಗೆ ಒಂದು ನೆಹರು ಅವಾರ್ಡನ್ನು ಕೊಡ್ತಾರೆ ಅರುಣಾ ಅಸಫ್ ಅಲಿ ಅವರಿಗೆ. ಶಿ ಬ್ರೀತ್ ಹರ್ ಲಾಸ್ಟ್ ಇನ್ ಜುಲೈ 1996. ತಮ್ಮ ಕೊನೆ ಉಸಿರನ್ನು ಎಳಿತಾರೆ 1990ರಲ್ಲಿ. ಅವರ ಸಾವಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದ ಕಂಟ್ರಿ ಹಾನರ್ಡ್ ಹರ್ ವಿತ್ ಇಟ್ಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ದ ಭಾರತ ರತ್ನ ಫಾಸ್ಟಮಸ್ಲಿ. ಮರಣೋತ್ತರ ಭಾರತ ರತ್ನವನ್ನು ಈ ಒಂದು ಅರುಣಾ ಅಸಫ್ ಅಲಿ ಅವರಿಗೆ ಈ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟು, ಮರಣೋತ್ತರ ಭಾರತ ರತ್ನವನ್ನು ಕೊಟ್ಟು, ಈ ಅರುಣಾ ಅಸಫ್ ಅಲಿ ಅವರ ಒಂದು ಮಾಡಿದ ಹೋರಾಟಕ್ಕೆ ಒಂದು ಭಾರತ ಸರ್ಕಾರ ಒಂದು ಭಾರತ ರತ್ನ ಅಂತ ಅವಾರ್ಡನ್ನು ಕೊಟ್ಟು ಇವರಿಗೆ ಸತ್ಕರಿಸುತ್ತಂತ ಹೇಳ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಅರ್ಥ ಆಗಿಲ್ಲಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ, ಅವರು ಕೂಡ ಯೂಸ್ ತಗೊಳ್ತಾರೆ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಯಾಕಪ್ಪ ಅಂತಂದ್ರೆ ಇನ್ನೊಂದಿಷ್ಟು ಕ್ಲಾಸನ್ನು ನಿಮ್ಮ ಬೆಟರ್ಮೆಂಟ್, ನಿಮ್ಮ ಸ್ಟಡಿಗೋಸ್ಕರ ನಾನು ಮತ್ತೆ ಮುಂದಿನ ಕ್ಲಾಸಲ್ಲಿ ಬರ್ತೀನಿ ಅಂತ ಹೇಳ್ತಾ, ಓಕೆ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.